ಅಂಜಪ್ಪನವ್ರೆ, ನಮಗೆ ಹುಡುಗ ಹಿಡಿಸಿದಾನೆ. ಹುಡುಗಿ ಬಗ್ಗೆ ನೀವು ಹೇಳ್ಬೇಕು. ಅವರಿಬ್ರು ಮಾತಾಡ್ಕೊಳ್ಳೋದಾದ್ರೆ ನಮಗೇನು ಅಭ್ಯಂತರ ಇಲ್ಲ. ನಮಗ ಅಭ್ಯಂತರ ಇದೆ. ನಮ್ಮ ಹುಡ್ಗ ಇಡ್ಸಿದಾನೆ ಅಂದ್ರೆ ನಮ್ಮ ಹುಡ್ಗ ಕೈ ತುಂಬಾ ಸಂಪಾದನೆ ಮಾಡ್ತಾನೆ, ನೋಡಕ್ಕೂ ಚೆನ್ನಾಗಿದ್ದಾನೆ. ಆದ್ರೆ ನಿಮ್ಮ ಹುಡ್ಗಿನ ಯಾವ ಕಾರಣಕ್ಕೆ ಒಪ್ಕೋಬೇಕು? ಏನ್ ರುಕ್ಮಿಣಿ ಅವ್ರೆ, ಏನಾಗಿದೆ ನಮ್ಮ ಮಗಳಿಗೆ? ಸಾಕ್ರಿ, ನಾಟಕ ಆಡ್ಬೇಡಿ. ನಮ್ಗೆ ತೋರಿಸಿದ್ದು ಯಾವ ಫೋಟೋ ನೀವು? 10 ವರ್ಷ ಹಿಂದಿಂದಲ್ವಾ ಅದು? ಫೋಟೋದಲ್ಲಿ ಹುಡುಗಿಯನ್ನು ಸ್ವಲ್ಪ ದಪ್ಪ ಅಂದ್ರೆ ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ ಅಲ್ರಿ. ಫೋಟೋದಲ್ಲದಕ್ಕಿಂತ 3 ಪಟ ದಪ್ಪ ಇದ್ದಾಳಲ್ರಿ. ಅಮ್ಮ, ತಪ್ಪಾಗಿ ಅರ್ಥೈಸ್ಬೇಡಿ. ಬರೇ ಹೊರಗಿನ ಸೌಂದರ್ಯನೇ ಮುಖ್ಯನಾ? ಒಂದು ಗುಣ ಅಂತ ಇರುತ್ತಲ್ಲ, ಒಂದು ಸಂಸ್ಕಾರ ಅಂತ ಇರುತ್ತಲ್ಲ. ನಮ್ ಸವಿತಾ ಚಿನ್ನದಂತ ಹುಡುಗಿ. ಸರಿ, ನಿಮ್ ಚಿನ್ನ ನೀವೇ ಇಟ್ಕೊಳ್ಳಿ. ತೂಕಕ್ಕೆ ಹಾಕಿದ್ರೆ ಒಳ್ಳೆ ಬೆಲೆ ಬರುತ್ತೆ. ಬನ್ನಿ ಅಪ್ಪ. ನಿಂತ್ಕೊಳ್ಳಿ. ಬರೀ ನಿಮ್ಮಮ್ಮನ್ ಮಾತೆ ಕೇಳೋಣ ನೀನು? ತಾಳಿನೂ ನೀನೇ ಕಟ್ತೀಯಾ ಇಲ್ಲ ನಿಮ್ಮಮ್ಮ ಕಟ್ತಾರ? ಮೊದ್ಲು ಗಂಡ್ಸಾಗು, ಆಮೇಲೆ ಮದ್ವೆ ಆಗೋ ಅಂತೆ. ಹೇ, ಮೊದ್ಲು ನೀನ್ ಹೆಣ್ಣಾಗೆ ಡುಮ್ಮಿ. ನನ್ ಸೌಂದರ್ಯದ ಬಗ್ಗೆ ಮಾತಾಡಕ್ ನೀನೇನ್ ರಕ್ಷಿತ್ ಶೆಟ್ಟಿನಾ? ಹೋಗಲ್ಲೋ. ನಡಿಯೋ. ಇದೆ ಸವಿತಾ ಕ್ಯಾರೆಕ್ಟ್ರು. ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಯಾರಾದ್ರೂ ಅವಳನ್ನ ಡುಮ್ಮಿ ದಡೂತಿ ಅಂತ ಕರೆದ್ರೆ ತಿರುಗ್ ನೋಡಿ ಉತ್ತರ ಕೊಡ್ತಾಳೆ ಹೊರತು ಬೇಜಾರ್ ಮಾತ್ರ ಮಾಡ್ಕೊಳಲ್ಲ. ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ನಮ್ ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾದಲ್ಲಿ ತಿನ್ನೋದಕ್ಕೆ ಏನೇನ್ ಫೇಮಸ್ ಅಂತ ಕೇಳಿದ್ರೆ ಪಟಪಟ ಅಂತ ಲಿಸ್ಟ್ ಕೊಟ್ಬಿಡ್ತಾಳೆ. ತಿನ್ನೋದಕ್ಕೆ ಅಂತಾನೆ ಕೆಂಗೇರಿಯಿಂದ ಯಲಹಂಕವರೆಗೂ ಬರ್ತಾಳೆ. ಇವಳ ಮನೇಲಿ ಇವಳಿಗೆ ಮದ್ವೆ ಫಿಕ್ಸ್ ಆಗಿಲ್ಲ ಅಂತ ಟೆನ್ಷನ್. ಆದ್ರೆ ಇವಳು ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಇವಳ ಕಸಿನ್ ಒಬ್ಳಿದಾಳೆ, ನಿಶಿತಾ ಅಂತ. ಏರೋಸ್ಟೆಸ್ ಆಗಿ ಕೆಲಸ ಮಾಡ್ತಾಳೆ. ಕ್ಯಾರೆಕ್ಟ್ರಲ್ಲಿ ಸವಿತಾಗೆ ಡೆಡ್ ಅಪೋಸಿಟ್. ಏನ್ ನಿಶಿತಾ, ಏನ್ ಶಾರಿ, ಇನ್ನು ಗಡ್ಡದ ಮೇಲೆ ನೋವು ಕಡಿಮೆ ಆಗಿಲ್ವಾ? ಜಾಮೂನ್ ಕರಿತಾ ಇದೀಯಾ? ಅವರು ಮಾತ್ರನಾ? ನಿನ್ಗೂ ಜಾಮೂನ್ ಅಂದ್ರೆ ಇಷ್ಟ ತಾನೆ? ಇಷ್ಟಾನೇ, ಆದ್ರೆ ಏನ್ ಮಾಡೋದು? ನಿನ್ ಜಾಮೂನಲ್ಲಿ ನಿನ್ ಲವ್ ಮಾತ್ರ ಇರಲ್ವಲ್ಲ. ಒಂದು ಜಾಮೂನಲ್ಲಿ ಅಪ್ರಾಕ್ಸ್ 700 ಕ್ಯಾಲೋರೀಸ್ ಇರುತ್ತೆ. ನೀನ್ ಏನಿಲ್ಲ ಅಂದ್ರೂ 4 ಜಾಮೂನ್ ತಿನ್ನಿಸ್ತೀಯ. ಅದನ್ನ ಕರಗ್ಸಕ್ಕೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ 40 ನಿಮಿಷ ಥ್ರೆಡ್ಮಿಲ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಂಟೆನ್ಸ್ ಏರೋಬಿಕ್ಸ್ ಮಾಡ್ಬೇಕು. ಸಾಕ್ ನಿಲ್ಸೆ, ಈಗ ತಿನ್ನಕ್ಕೆ ಏನ್ ಮಾಡ್ಲಿ ಅದೇ ಹೇಳು. 2 ಸ್ಪೂನ್ ಓಟ್ಸ್, 1/2 ಕಪ್ ಸ್ಲಿಮ್ ಮಿಲ್ಕ್, ನೋ ಶುಗರ್, ಲಿಟಲ್ ಬಿಟ್ ಹನಿ. ಓಕೆನಾ ಮೈ ಡಿಯರ್ ರಾಣಿ? ನಮ್ಗಂತೂ ತಿನ್ನಕ್ ಗತಿ ಇರ್ಲಿಲ್ಲಪ್ಪ. 1000 ರೂಪಾಯಿ ಸಂಬಳ ತಗೊಂಡು ಒಳ್ಳೆ ಪೇಷಂಟ್ ತರ ತಿಂತೀಯ. ಸ್ಯಾಲ್ರಿ ಫಿಗರ್ ದೊಡ್ಡದಾಗ್ತಾ ಹೋಗ್ಬೇಕು, ನಮ್ ಫಿಗರ್ ಚಿಕ್ಕದಾಗ್ತಾ ಇರ್ಬೇಕು. ಆಗ್ಲೇ ಹೆಣ್ಣಿಗೊಂದ್ ಬೆಲೆ, ರೆಸ್ಪೆಕ್ಟ್ ಇರೋದು. ಎನಿವೇಸ್, ಬಿಗ್ ಸಿಸ್ಟರ್ ಕತೆ ಏನಾಯ್ತು? ಹುಡ್ಗ ಓಕೆನಾ? ಅಯ್ಯೋ, ಅವಳು ದಪ್ಪ ಅಂತ ರಿಜೆಕ್ಟ್ ಮಾಡೋದು ಹುಡುಗನ್ ಕಡೆಯವರು. ಪಾಪ ಸವಿ, ನೀವೆಲ್ಲಾ ಸೇರ್ಕೊಂಡು ಅವಳ ಪ್ರಾಣ ತೆಗಿತಾ ಇದ್ದೀರಾ. ಅವಳು ಮದ್ವೆ ಆಗ್ದಿದ್ರೆ ಪ್ರಪಂಚ ಏನ್ ಮುಳುಗೋಗುತ್ತೆ? ನೋಡು, ನೀನ್ ಏನೇನೋ ಹೇಳಿ ಎಡ್ವರ್ಟ್ ಮಾಡ್ಬೇಡ. ಎಡ್ವರ್ಟ್ ಆಗ್ತಾ ಇರೋದು ನಿಮ್ಮಿಂದ. ಸವಿಗೆ ಸಮಾಧಾನ ಆಗೋದಿದ್ರೆ ಅದು ನನ್ನಿಂದ ಮಾತ್ರ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಹೋಗ್ಬಿಟ್ಟು ಸವಿ ನೋಡ್ಕೊಂಡ್ ಬರ್ತೀನಿ. ನನ್ಗೆ ಹನಿ ಲೆಮನ್ ವಾಟರ್ ಸಾಕು, ನಂಗೆ ಓಟ್ಸ್ ಬೇಡ. ಇವಳು ತಿನ್ನೋದು
ಇನ್ಮೇಲೆ ಕರ್ರಿದ್ದು ಪಾನಿಪುರಿ, ಪಿಜ್ಜಾ, ಬೋಂಡಾ, ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ಬಂದ್. ನಾಳೆಯಿಂದ ನೀನು ಜಿಮ್ ಸೇರ್ತಾ ಇದೀಯಾ. ಬೆಳಿಗ್ಗೆ 6ರಿಂದ 8. ಅಯ್ಯೋ ಅಷ್ಟ್ ಬೇಗ ನನಗೆ ಹೇಳಕ್ಕಾಗಲ್ಲ. ಹೇಳಿಲ್ಲ ಅಂದ್ರೆ ತಲೆ ಮೇಲೆ ತಣ್ಣೀರ್ ಸುರಿದು ಎಬ್ಬಿಸ್ತೀನಿ. ದೊಡ್ಡಪ್ಪ ಯಾಕೆ ಅವಳನ್ನಷ್ಟು ಗೋಳಿಕೋತೀರಾ? ನೀವ್ ಹೇಳ್ದಷ್ಟು ಅವಳು ಜಾಸ್ತಿ ಮಾಡ್ತಾಳೆ. ಅವಳಿಗೆ ತಿನ್ನಕ್ ಇಷ್ಟ ಅಲ್ವಾ? ಅವಳ ಪಾಡಿಗಳು ಬಿಟ್ಬಿಡಿ. ಅವಳು ನೋಡಿ ಕಲ್ತ್ಕೋ. ನಿನಗಿಂತ 5 ವರ್ಷ ಚಿಕ್ಕವಳು. ಫೋಕಸ್ ಇದೆ ಅವಳಿಗೆ ಲೈಫಲ್ಲಿ. ಏರ್ ಹೋಸ್ಟೆಸ್ ಆಗ್ಬೇಕು ಅಂತ 16 ವರ್ಷ ಇರೋವಾಗ್ಲೇ ಡಿಸೈಡ್ ಮಾಡಿದ್ಲು. ಆದ್ಲು. ಅದು ಡೆಡಿಕೇಶನ್. ತಿನ್ನೋದು ಎದುರಿಗಿದ್ರು ಬೇಡ ಅಂತಾಳೆ. ದೊಡ್ಡಪ್ಪ ಬಿಡಿ, ಅವಳನ್ನ ಸ್ವಲ್ಪ ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಅವಳ ಮೂಡ್ ಚೇರಪ್ಪ ಆಗುತ್ತೆ. ಸವಿ ಬಾ, ಗೆಟ್ ರೆಡಿ ಫಾಸ್ಟ್. ನಾಳೆ ಬೆಳಿಗ್ಗೆ ಜಿಮ್ಗೆ ಹೋಗ್ತಾ ಇದೀವಿ, ನೆನಪಿರ್ಲಿ. ನಿನ್ ಬಾಯ್ ಫ್ರೆಂಡ್ ನಾನು ಇರುವಾಗ ಬೇರೆ ಹುಡುಗನ ಜೊತೆ ಡ್ಯಾನ್ಸ್ ಮಾಡ್ತೀಯಾ? ಹೋಗಲ್ಲೋ. ನೀನೇನು ನನ್ ಕೊಂಡ್ಕೊಂಡಿಲ್ಲ. ಇನ್ಮೇಲೆ ನನಗೆ ಫೋನು ಮಾಡ್ಬೇಡ, ನನ್ ಮೀಟ್ ಮಾಡಕ್ಕೂ ಬರ್ಬೇಡ. ಅಂದ್ರೆ ವಾಟ್ ಯು ಮೀನ್? ಗೊಬ್ಬರ ತಲೆಲ್ ಮಾತ್ರನಾ ಅಥವಾ ಕಿವಿಲೂ ಇದೆನಾ? ನಿನ್ ಸವಾಸ ನನಗ್ ಸಾಕಾಗ್ ಹೋಗಿದೆ. ಐ ವಾಂಟ್ ಟು ಬ್ರೇಕ್ ಅಪ್. ನಿನಗ್ ಬೇಕು ಅಂದಾಗ ಬಳಸ್ಕೊಂಡು ಈಗ ಬೇಡ ಅಂದ್ರೆ ನಾ ಸುಮ್ನೆ ಇರ್ತೀನಿ ಅನ್ಕೊಂಡಿಯಾ? ನಿನ್ನೇನ್ ಬಳಸ್ಕೊಳಕ್ಕೆ ನೀನ್ ದೊಡ್ಡ ಹೀರೋನಾ ಅಥವಾ ದೊಡ್ಡ ಶ್ರೀಮಂತನಾ? ಇಲ್ಲಿ ಸೀನ್ ಕ್ರಿಯೇಟ್ ಮಾಡ್ದಲ್ಲಿ ಇಲ್ಲಿಂದ ಹೊರಟೋಗು. ಯಾಕೆ ನನಗ್ ಬಿಟ್ಟೋಗ್ತಾ ಇದ್ಯಾ? ಬೇರೆ ಬಾಯ್ ಫ್ರೆಂಡ್ ಸಿಕ್ಕಿದ್ನಾ? ನನ್ನಲ್ಲಿ ಏನ್ ಕಮ್ಮಿ ಆಗಿದೆ? ನನಗ್ ಮೋಸ ಮಾಡ್ಬೇಡ. ನನ್ನನ್ನು ಬಿಟ್ಟು ಬೇರೆ ಹುಡುಗನ ಜೊತೆ ನಿನಗ್ ನೋಡಿದ್ರೆ ಹುಡುಗಿ ನಿನ್ ಜೊತೆ ಬದುಕ್ಬೇಕು ಅಂತ ಇಷ್ಟಪಡ್ಬೇಕು. ಹಾಗ್ ಬದುಕೋದ್ ಕಲಿ. ಹಲೋ, ಹೌದು ನಿಶ್ಚಿತಾನೆ. ಅಖಿಲೇಶ್ ಅಲ್ವಾ? ಹಾ, ನೀವ್ ಮುಂಬೈ ಸೈಟ್ ನಲ್ಲಿ ಸಿಕ್ಕಿದ್ರಿ ಅಲ್ಲ? ನಿಮ್ಮನ್ ಹೇಗ್ ಮರೆಯಕ್ಕಾಗತ್ತೆ? ಯಂಗ್ ಅಂಡ್ ಎನರ್ಜೆಟಿಕ್ ಬಿಸ್ನೆಸ್ ಮ್ಯಾನ್. ಏನು ಬೆಂಗಳೂರಿಗೆ ಬಂದಿದ್ರಾ? ಸೊ ನೈಸ್. ನಾಳೆ ಡಿನ್ನರ್ಗ? ವೈ ನಾಟ್? ನಿಮ್ಮಂತ ಹ್ಯಾಂಡ್ಸಮ್ ಹುಡ್ಗನ ಮೀಟ್ ಮಾಡೋ ಚಾನ್ಸ್ ನಾನ್ ಮಿಸ್ ಮಾಡ್ಕೋತೀನಾ? ನಾಳೆ ಈವ್ನಿಂಗ್ ಸಿಗ್ತೀನಿ. ಓಕೆ ಬಾಯ್, ಗುಡ್ ನೈಟ್. ಈಗ ತಾನೇ ಒಂದ್ ಹುಡುಗನ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ಯಾ? ಆಗ್ಲಿ ಇನ್ನೊಂದ್ ಹುಡುಗನ ಜೊತೆ ಫ್ಲರ್ಟ್ ಮಾಡ್ತಿದ್ಯಾ? ನಡೆಯೋ ಅಷ್ಟ್ ದಿನ ನಡೆಸ್ಬೇಕು ಅಷ್ಟೇ. ನೋಡಕ್ ಚೆನ್ನಾಗಿದ್ದೀನಿ, ಫ್ಲರ್ಟ್ ಮಾಡ್ತೀನಿ ಅಂತ ತಾನೇ ಹುಡುಗರು ಹಿಂದೆ ಬೀಳೋದು. ನೀನ್ ಯಾರ್ ಬಗ್ಗೆನೂ ಸೀರಿಯಸ್ ಆಗ್ಲೇ ಇಲ್ವಾ? ನೋಡೋ, ಇವೆಲ್ಲ ಇನ್ನು ಎಳ್ಸ್ಕೊಳ್ಕಣೆ. 30-35 ವಯಸ್ಸುವರೆಗೂ ಎಂಜಾಯ್ ಮಾಡ್ಬೇಕು ಅಷ್ಟೇ. ಆಮೇಲೆ ಡಿಮ್ಯಾಂಡ್ ಕಡಿಮೆ ಆಗ್ತಿದಂಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ನ ಬುಟ್ಟಿಗೆ ಹಾಕೋತೀನಿ. ಅಲ್ಲಿಗೆ ಲೈಫ್ ಸೆಟ್ಲು. ಈ ಲವ್, ಈ ಮದ್ವೆ ಎಲ್ಲ ನ್ಯೂಸೆನ್ಸ್ ಕಣೆ. ಹುಡುಗರು ಪೊಸೆಸಿವ್ ಆಗ್ಬಿಡ್ತಾರೆ. ಈ ಮದ್ವೆ ಆದ್ಮೇಲೆ ಡ್ರಿಂಕ್ಸ್ ಮಾಡ್ಬೇಡ, ಸ್ಮೋಕ್ ಮಾಡ್ಬೇಡ, ಅಲ್ಲಿಗೆ ಹೋಗ್ಬೇಡ, ಪಾರ್ಟಿಗೆ ಹೋಗ್ಬೇಡ, ಮಗು ಮಾಡ್ಕೊಂಡ್ ಮನೇಲಿ ಇರು ಅಂತಾರೆ. ಐ ವಾಂಟ್ ಟು ಎಂಜಾಯ್ ದಿಸ್ ಲೈಫ್. ನಾನು ಫ್ರೀ ಬರ್ಡ್ ತರ ಹಾರಕ್ ಇಷ್ಟಪಡೋಳು. ಲೈಫ್ ಎಂತ ವಿಚಿತ್ರ ಅಲ್ವಾ? ಇವಳಿಗೆ ಇಲ್ದೇ ಇರೋ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದೆ. ಆದ್ರೂ ಇವಳಿಗೆ ಯಾರು ಏನು ಹೇಳೋದೇ ಇಲ್ಲ. ನಂಗ್ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಮನೆಯವ್ರ ಮಾತು ಕೇಳಿ ಮದ್ವೆ ಆಗೋನಂದ್ರೂ ಹುಡ್ಗ ಸಿಗ್ತಾ ಇಲ್ಲ. ಇವಳ ತರ ಇರ್ಬೇಕು ಅಂತ ಅಪ್ಪ ಯಾವಾಗ್ಲೂ ಹೇಳ್ತಾರೆ. ಒಳ್ಳೆತನಕ್ ಬೆಲೆನೇ ಇಲ್ಲ.
ಸವಿತಾ ಸವಿತಾ ಏನಮ್ಮ ಜಿಮ್ ಲೇಟ್ ಆಗತ್ತೆ ಹೇಳು. ಸವಿತಾ ಸವಿತಾ ಹೇಳಮ್ಮ ಜಿಮ್ ಲೇಟ್ ಆಯ್ತು. ಸವಿತಾ